ರಾಜಕೀಯ ಗುರುಗಳಿಗೆ ಸ್ಥಾನಮಾನ ಸಿಗಬೇಕು ಅಂತ ಇದ್ರಿ, ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಈ ಕ್ಷಣ ಏನು ಅನಿಸ್ತಾ ಇದೆ? ತುಂಬ ಖುಷಿ ತರ್ತಾ ಇದೆ. ಯಾಕಂದರೆ ಅವರು ನನ್ನ ರಾಜಕೀಯ ಗುರುಗಳಂದರೆ ನನ್ನನ್ನು ರಾಜಕೀಯದಲ್ಲಿ ನಯನ ಮೋಟಮ್ಮ ಅಂತ ನನ್ನನ್ನು ಕರೀತಾರೆ. ಆದರೆ ನನಗೆ ರಾಜಕೀಯದಲ್ಲಿ ಗಟ್ಟಿಯಾಗಿ ನನಗೆ ಧೈರ್ಯ ಕೆಡಿಸ್ತಿದ್ದಂಗೆ ನಡೆಸ್ಕೊಟ್ಟಿರೋರು ಅಂದರೆ ಅದು ಡಿ ಕೆ ಶಿವಕುಮಾರ್ ಸರ್. ನನಗೆ ಟಿಕೆಟಿಂದ ಹಿಡಿದು ನನ್ನ ಎಲೆಕ್ಷನ್ನ ಗೆಲ್ಲಲಿಕ್ಕೆ ಅವ್ರದ್ದೇ ಆದಂಥ ದೊಡ್ಡ ಪಾತ್ರ ಆಯಿತು. ಸೊ ಖಂಡಿತ ನನಗೆ ನಿಜವಾಗ್ಲೂ ಖುಷಿ ತಂದಿದೆ. ಮೇಡಮ್, ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಹೊಸದಾಗಿ ಗೆದ್ದಿರೋ ಶಾಸಕರೇ, ಸೀನಿಯರ್ಗಳಿಲ್ಲ, ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಥವಾ ತಾವೇನಾದರೂ ಆಸ್ಪರೆಂಟ್ ಅಂತ? ಇಲ್ಲ, ಆ ಥರ ಏನಿಲ್ಲ. ಖಂಡಿತ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಕೊಡಬೇಕು. ಯಾಕಂದರೆ 5 ಜನ MLAಗಳು ಇದ್ದೀವಿ. ಇದು ಸುಮಾರು 30 ವರ್ಷಗಳ ಆದಮೇಲೆ 5 ಜನ MLAಗಳು ಅಲ್ಲಿಂದ ಆಯ್ಕೆಯಾಗಿ ಬಂದಿರೋದು. ಖಂಡಿತ ಜಿಲ್ಲೆಗೆ ಬಂದಾಗ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಟ್ಟರೆ ಒಳ್ಳೇದಂತ ನಾನು ಅಂದ್ಕೊಳ್ತೀನಿ. ರಾಜಕೀಯ ಗುರುಗಳಿಗೆ ಸ್ಥಾನಮಾನ ಸಿಗಬೇಕು ಅಂತ ಇದ್ರಿ, ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಈ ಕ್ಷಣ ಏನು ಅನಿಸ್ತಾ ಇದೆ? ತುಂಬ ಖುಷಿ ತರ್ತಾ ಇದೆ. ಯಾಕಂದರೆ ಅವರು ನನ್ನ ರಾಜಕೀಯ ಗುರುಗಳಂದರೆ ನನ್ನನ್ನು ರಾಜಕೀಯದಲ್ಲಿ ನಯನ ಮೋಟಮ್ಮ ಅಂತ ನನ್ನನ್ನು ಕರೀತಾರೆ. ಆದರೆ ನನಗೆ ರಾಜಕೀಯದಲ್ಲಿ ಗಟ್ಟಿಯಾಗಿ ನನಗೆ ಧೈರ್ಯ ಕೆಡಿಸ್ತಿದ್ದಂಗೆ ನಡೆಸ್ಕೊಟ್ಟಿರೋರು ಅಂದರೆ ಅದು ಡಿ ಕೆ ಶಿವಕುಮಾರ್ ಸರ್. ನನಗೆ ಟಿಕೆಟಿಂದ ಹಿಡಿದು ನನ್ನ ಎಲೆಕ್ಷನ್ನ ಗೆಲ್ಲಲಿಕ್ಕೆ ಅವ್ರದ್ದೇ ಆದಂಥ ದೊಡ್ಡ ಪಾತ್ರ ಆಯಿತು. ಸೊ ಖಂಡಿತ ನನಗೆ ನಿಜವಾಗ್ಲೂ ಖುಷಿ ತಂದಿದೆ. ಮೇಡಮ್, ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಹೊಸದಾಗಿ ಗೆದ್ದಿರೋ ಶಾಸಕರೇ, ಸೀನಿಯರ್ಗಳಿಲ್ಲ, ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಥವಾ ತಾವೇನಾದರೂ ಆಸ್ಪರೆಂಟ್ ಅಂತ? ಇಲ್ಲ, ಆ ಥರ ಏನಿಲ್ಲ. ಖಂಡಿತ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಕೊಡಬೇಕು. ಯಾಕಂದರೆ 5 ಜನ MLAಗಳು ಇದ್ದೀವಿ. ಇದು ಸುಮಾರು 30 ವರ್ಷಗಳ ಆದಮೇಲೆ 5 ಜನ MLAಗಳು ಅಲ್ಲಿಂದ ಆಯ್ಕೆಯಾಗಿ ಬಂದಿರೋದು. ಖಂಡಿತ ಜಿಲ್ಲೆಗೆ ಬಂದಾಗ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಟ್ಟರೆ ಒಳ್ಳೇದಂತ ನಾನು ಅಂದ್ಕೊಳ್ತೀನಿ. ರಾಜಕೀಯ ಗುರುಗಳಿಗೆ ಸ್ಥಾನಮಾನ ಸಿಗಬೇಕು ಅಂತ ಇದ್ರಿ, ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಈ ಕ್ಷಣ ಏನು ಅನಿಸ್ತಾ ಇದೆ? ತುಂಬ ಖುಷಿ ತರ್ತಾ ಇದೆ. ಯಾಕಂದರೆ ಅವರು ನನ್ನ ರಾಜಕೀಯ ಗುರುಗಳಂದರೆ ನನ್ನನ್ನು ರಾಜಕೀಯದಲ್ಲಿ ನಯನ ಮೋಟಮ್ಮ ಅಂತ ನನ್ನನ್ನು ಕರೀತಾರೆ. ಆದರೆ ನನಗೆ ರಾಜಕೀಯದಲ್ಲಿ ಗಟ್ಟಿಯಾಗಿ ನನಗೆ ಧೈರ್ಯ ಕೆಡಿಸ್ತಿದ್ದಂಗೆ ನಡೆಸ್ಕೊಟ್ಟಿರೋರು ಅಂದರೆ ಅದು ಡಿ ಕೆ ಶಿವಕುಮಾರ್ ಸರ್. ನನಗೆ ಟಿಕೆಟಿಂದ ಹಿಡಿದು ನನ್ನ ಎಲೆಕ್ಷನ್ನ ಗೆಲ್ಲಲಿಕ್ಕೆ ಅವ್ರದ್ದೇ ಆದಂಥ ದೊಡ್ಡ ಪಾತ್ರ ಆಯಿತು. ಸೊ ಖಂಡಿತ ನನಗೆ ನಿಜವಾಗ್ಲೂ ಖುಷಿ ತಂದಿದೆ. ಮೇಡಮ್, ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಹೊಸದಾಗಿ ಗೆದ್ದಿರೋ ಶಾಸಕರೇ, ಸೀನಿಯರ್ಗಳಿಲ್ಲ, ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಥವಾ ತಾವೇನಾದರೂ ಆಸ್ಪರೆಂಟ್ ಅಂತ? ಇಲ್ಲ, ಆ ಥರ ಏನಿಲ್ಲ. ಖಂಡಿತ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಕೊಡಬೇಕು. ಯಾಕಂದರೆ 5 ಜನ MLAಗಳು ಇದ್ದೀವಿ. ಇದು ಸುಮಾರು 30 ವರ್ಷಗಳ ಆದಮೇಲೆ 5 ಜನ MLAಗಳು ಅಲ್ಲಿಂದ ಆಯ್ಕೆಯಾಗಿ ಬಂದಿರೋದು. ಖಂಡಿತ ಜಿಲ್ಲೆಗೆ ಬಂದಾಗ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಟ್ಟರೆ ಒಳ್ಳೇದಂತ ನಾನು ಅಂದ್ಕೊಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.